ಕೈಯೆತ್ತಿ ದೇವರನ್ನು ಸ್ತುತಿ ಮಾಡೋ, ಜೋರೆ ಮಾಡು, ಇನ್ನೂ ಜೋರೆ ಮಾಡು. ಪ್ರೈಸ್ ದ ಲಾರ್ಡ್. ಇನ್ನೊಂದು ಆವರ್ತಿ ನಿಮ್ಮ ಮಧ್ಯದಲ್ಲಿ ನಿಲ್ಲುವುದಕ್ಕೆ ದೇವರು ಕೊಟ್ಟಿದ್ದ ಕೃಪೆಗಾಗಿ ನಿನಗೆ ದೇವರಿಗೆ ಸ್ತೋತ್ರ. ഞാൻ ಇವತ್ತು ನಿಮ್ಮೊಂದಿಗೆ ಮಾತಾಡೋಕ್ಕೆ ಇಷ್ಟಪಡುന്ന ವಿಷಯ ನಂಬಿಕೆಯು ಪ್ರಾರ್ಥನೆಯು. ഒരു ದೇವರ ಮಕ್ಕಳಿಗೆ ಏನೆಲ್ಲ ನಷ್ಟವಾಯ್ತಾലും ನಮ್ಮ ನಂಬಿಕೆ ಪ್ರಾರ್ಥನೆ ನಮ್ಮಿಂದ ಬಿಟ್ಟು ಹೋಗಬಾರ್ದು. ನಂಬಿಕೆ ಇರಬೇಕು, ಪ್ರಾರ್ಥನೆ ಇರಬೇಕು. ഇടവിടದೆ ಪ್ರಾರ್ಥನೆ ಮಾಡುವುದಾണ് ನಮ್ಮ ದೇವರು ಹೇಳಿയിരിക്കുന്നത്. ಬೇಸರಗೊಳ್ಳಾದೆ ಪ್ರಾರ್ಥನೆ ಮಾಡಬೇಕು എന്നാണ് ನಮ್ಮ ದೇವರು ಹೇಳಿയിരിക്കുന്നത്. ನಮ್ಮಲ್ಲಿ ನಂಬಿಕೆ ಪ್ರಾರ್ಥನೆ ಇದೆಯೇ? ನಮ್ಮ ಜೀವಿತದಲ್ಲಿ ഒരു ದೇವರ ಮಕ್ಕಳದಿ ಹೃದಯದಲ್ಲಿ ಏನಿರಬೇಕು? ನಂಬಿಕೆ ಇರಬೇಕು, ಪ್ರಾರ್ಥನೆ ಇರಬೇಕು. ಆ ಪ್ರಾರ್ಥನೆ ನಂಬಿಕೆ ನಮ್ಮಲ್ಲಿ ಇದೆಯಲ್ಲೇ, ನಮ್ಮ ದೇವರು ಎಲ್ಲ ವಿಧದಲ್ಲಿ ಆಶೀರ್ವಾದ ಮಾಡ್ತದೆ. ನಮಗೆ ಬೈಬಲ್ನಲ್ಲಿ ಒಂದು ನೋಡೋಣ. ಲೂಕನ ಬರೆದ ಸುವಾರ್ತೆ 8ನೇ ಅಧ್ಯಾಯ 43ರಿಂದ 48ನೇ ವಾಕ್ಯ. ಆಗ 12 ವರ್ಷದಿಂದ ರಕ್ತ ಕುಸುಮ ರೋಗವಿದ್ದ ಒಬ್ಬ ಹೆಂಗಸು ಬಂದಳು. ಆಮೆನ್. ಆಕೆ ಒಬ್ಬರಿಂದಲೂ ಗುಣ ಹೊಂದಲಾರದೆ ಇದ್ದಳು. ಆಕೆ ಹಿಂದಿನಿಂದ ಬಂದು ಆತನ ಉಡುಪಿನ ಗೊಂಡೆಯನ್ನು ಮುಟ್ಟಿದ್ದಳು. ಆಮೆನ್. ಮುಟ್ಟುತ್ತಲೇ ಆಕೆಗೆ ರಕ್ತ ಹರಿಯುವುದು ನಿಂತಿತು. ಸಾಕು ಮಗ. ಪ್ರಿಯ ಮಕ್ಕಳೇ, ಪ್ರಿಯ ಸಹೋದರ ಸಹೋದರಿ, ನಿಮ್ಗೆ ಅನೇಕ ಕಷ್ಟಗಳಿರ್ಬೋದು, ಸಮಸ್ಯೆಗಳಿರ್ಬೋದು, ಭಾಳ ಕಷ್ಟಗಳಿರ್ತತೆ. ನಾನು ನಿಮಗೆ ಏನು ಹೇಳ್ತಾ ಇದ್ದೇನೆ ಹೇಳಿದಾಗ, ನಂಬಿಕೆ ಇರಬೇಕು, ಪ್ರಾರ್ಥನೆ ಇರಬೇಕು. ರಕ್ತ ಕುಸುಮ ರೋಗಿ ಅವಳು 12 ವರ್ಷವಾಗಿ, ನಿಮಗೆ ಹೆಣ್ಮಕ್ಳಿಗೆಲ್ಲರಿಗೂ ಗೊತ್ತು, ಒಂದು 8 ದಿನ ಆಗುವಾಗ ನಾವೇನಾಗುತ್ತೆ, ಸುಸ್ತಾಗಿ ಬಿಡ್ತತೆ. 12 ವರ್ಷವಾಗಿ ಅವಳಿಗೆ ಏನಿರ್ದಿದ್ದು? ರಕ್ತ ಕುಸುಮವಿರಿದಿದ್ದು. ಅವಳ ಅನೇಕ ವೈದ್ಯರ ಹತ್ರ, ಮಾಟಮಂತ್ರಗಾರ ಹತ್ರ ಎಲ್ಲ ಕಡೆ ಹೋಗಿ ಅವಳಲ್ಲಿ ಇರಿದಿದ್ದ ದುಡ್ಡುಗಳೆಲ್ಲ ಮುಗಿದಿದ್ದು. ಇನಿ ಅದು ಒಂದಲ್ಲ ಎರಡಲ್ಲ 12 ವರ್ಷವಾಗಿ ಎಲ್ಲರ ಹತ್ರ ಹೋಗಿಟ್ಟು ಅವಳದು ರಕ್ತ ಕುಸುಮ ನಿಂತಿಲ್ಲ. ಅವಳ ಇನಿ ಸಾಯದ ಗೆದಿ, ದುಡ್ಡುವಿಲ್ಲ, ಎಲ್ಲ ಮುಗಿದೋಯ್ತು. ಅವಳು ಹೀಗೆ ಮಲ್ಕೊಂಡಿರುವಾಗ ಭಯಂಕರ ಸೌಂಡ್ ಹೇಳ್ತಾ ಇದೆ. ಅವಳ ಮನೇಲಿരുന്നവರಿಗೆ ಹೇಳಿದ ಅದು ಏನು ಹೇಳ್ತಾ ಇದೆ ಅಂತ. ಉಡನೆ ಅವರೇ ಏನು ಹೇಳಿದನೋ, ಯೇಸು ಕ್ರಿಸ್ತನ್ ಬರ್ತಾ ಇದೆ. ಅವಳಿಗೆ ಹೇಳಿರ್ಬೋದು, ಯೇಸು ಕ್ರಿಸ್ತು ರೋಗಿಗಳെ ಸೌಖ್ಯ ಮಾಡುವ ದೇವರಾണ്, ಸತ್ತವರನ್ನ ಎಬ್ರಿಸಿದ ದೇವರಾണ്, ಕಣ್ಣಿಲ್ಲದವರಿಗೆ ಕಣ್ಣು ಕೊಟ್ಟಿದ್ದ ದೇವರಾണെന്ന് ಅವಳು ಕೇಳಿಸ್ಕೊಂಡಿರ್ಬೋದು. ಅವಳಿಗೆ ಎದ್ದೋಳಕ್ಕಾಗೋದಿಲ್ಲ. ಅವಳು ಅಲ್ಲಿಂದ ಎದ್ದು ಬಿಟ್ಟು ಅವಳ ಶರೀರಮಲ್ಲೇ ದೇವರು ಕೊಟ್ಟಿದ್ದ ಮೂಳೆയും ಚರ್ವಿಯು ಅಷ್ಟೇ ಇರಿದಿದೆ. ಅವಳು ಎದ್ದು ಒಂದು ತೀರ್ಮಾನದಲ್ಲಿ ಮಾಡಿದು. ರಕ್ತ ಕುಸುಮ ರೋಗಿಗೆ ಜನಗಳ ಮಧ್ಯದಲ್ಲಿ ಹೋಗಕ್ಕಾಗೋದಿಲ್ಲ. ಅವಳು ತೀರ್ಮಾನ ಮಾಡಿದು, ನಾನು ಇವತ್ತು ಹೋಗ್ತೀನಿ, ನಾನು ಹೋಗಿ ಆರಿಕೆ ಗೊತ್ತಿಲ್ಲದೆ ಆ ಬಟ್ಟೆದಿ ಕೊಂಡಿ ಮೇಲೆ ನಾನು ಮುಟ್ಟುತ್ತೀನಿ, ಆವಾಗ ನನಗೆ ರಕ್ತ ಕುಸುಮ ನಿಂತು ಹೋಗುತ್ತೆ. ಅವಳು ಯೋಜನೆ ಮಾಡಿ ಆ ಜನಗಳ ಮಧ್ಯದಲ್ಲಿ ಹುಳ ಹೋಗದಂಗೆ ಅವಳು ಹೋಯ್ತು. ಹೋಗಿ ಯೇಸುವಿನ ಬಟ್ಟ ಮೇಲೆ ಮುಟ್ಟಿದು. ಈ ಬಟ್ಟೆಯಲ್ಲಿ ಆರೇಲು ಒಂದು ಮುಟ್ಟಿದ ನಮಗೆ ಗೊತ್ತಾಗುತ್ತಾ? ಗೊತ್ತಾಗೋದಿಲ್ಲ. ಅದೇ ಸಮಯ ಯೇಸು ಕ್ರಿಸ್ತ ನಿದ್ದು ಬಿಟ್ಟು, ಯಾರು ನನ್ನನ್ನು ಮುಟ್ಟಿದು? ಆವಾಗ ಇವಳು ನಡುಗೋಕ್ಕೆ ಶುರುವಾಯಿತು. ಜನಗಳ ಮಧ್ಯದಲ್ಲಿ ಹೋಗಕ್ಕಾಗೋದಿಲ್ಲ, ಅವಳು ನಡುಗೋಕ್ಕೆ ಶುರುವಾಯಿತು. ತಕ್ಷಣವೇ ಅವಳ ಅಡ್ಡ ಬಿದ್ದು ಅವಳದು ವಿಷಯ ಎಲ್ಲ ದೇವರಿಗೆ ಹೇಳಿದು. ಮುಟ್ಟಿದ ತಕ್ಷಣವೇ ಅವಳಿಗೆ ಏನಾಯಿತು? ರಕ್ತ ಹರಿಯದ ನಿಂತೋಯ್ತು. ಅವಳಿಗೆ ಗೊತ್ತಾಯ್ತ ತಕ್ಷಣವೇ ಅವಳು ದೇವರಿಗೆಲ್ಲ ವಿಷಯ ಹೇಳಿದು. ಯೇಸು ಸ್ವಾಮಿಗೆಲ್ಲ ವಿಷಯ ಹೇಳಿದು. ಉಡನೆ ಯೇಸು ಸ್ವಾಮಿ ಏನು ಹೇಳ್ತಾ ಇದೆ? ನಿನ್ನ ನಂಬಿಕೆ ನಿನಗೆ ಸ್ವಸ್ಥವಾಗಲಿ. ಪ್ರಿಯ ಮಕ್ಕಳೇ, ಪ್ರಿಯ ಸಹೋದರ ಸಹೋದರಿ, ನೀ ಸಮಾಧಾನದಿಂದ ಹೋಗುವುದೇ ದೇವರವರಿಗೆ ಹೇಳಿದು. ಪ್ರಿಯ ಮಕ್ಕಳೇ, ನಿಮ್ಗೇನು ಕಷ್ಟವಿದೆಯೋ ಯೇಸು ಇಲ್ಲಿ ಬಂದಿದೆ. ಯೇಸು ಇಲ್ಲಿ ಬಂದಿದೆ, ನನ್ನ ಸೈಡಿನಲ್ಲಿ ನಿಂತುಕೊಂಡಿದೆ, ನನ್ನ ಹೃದಯದಲ್ಲಿ ಇದೆ, ಇಲ್ಲಿ ಚಲಿಸ್ತಾ ಇದೆ, ಇಲ್ಲಿ ಓಡಾಡ್ತಾ ಇದೆ.
ಆ ಯೇಸುವಿನ ಬಟ್ಟೆ ಮೇಲೆ ನೀ ಇವತ್ತು ಮುಟ್ಟಬೇಕು. ಮುಟ್ಟಿದಾಲ್ ನಿನ್ನ ರೋಗ ಸೌಖ್ಯವಾಗುತ್ತೆ. ನಿನಗೇನು 12 ವರ್ಷವಾಗಿ ಏನು ಕಷ್ಟ ಬಂದಿಲ್ಲಲ್ಲೋ, ನಿನಗೆ ಬಂದಿಟ್ಟೇನೋ 1 ವಾರಮೋ 2 ವಾರಮೋ ಏನೆಲ್ಲ ಕಷ್ಟ ನಿನಗಿರ್ಬೋದು. ರೋಗವಿರ್ಬೋದು, ತಲೆನೋವಿರ್ಬೋದು, ಹೊಟ್ಟೆ ನೋವಿರ್ಬೋದು, ಏನಣ ಇರಲಿ, ನೀ ಏನು ಮಾಡಬೇಕು? ಇವತ್ತು ಯೇಸುವಿನ ಬಟ್ಟೆ ಮುಟ್ಟಬೇಕು. ದೇವರೇ, ನಾನಿವತ್ತು ನಾನು ಎಷ್ಟೋ ಸಾರಿ ಹಂಗೆ ಎಲ್ಲ ದೇವ್ರ ಮುಂದೆ ಅಳುತ್ತು ಗೋಳಾಡಿ ಒಬ್ಬಳೆ ಏನೆಲ್ಲ ಕಷ್ಟ ಬಂದ ನಾನು ಏನು ಮಾಡ್ತತೆ ಕೆಳಗೆ ಬಿದ್ದು ಬಿಟ್ಟ. ದೇವರೇ, ನಾನು ನಿನ್ನ ಬಟ್ಟೆ ಮುಟ್ಟುತ್ತೀನಿ, ನಾನು ನಿನ್ನ ಕಾಲಿಡುತ್ತೀನಿ ಬರ್ದು ನಾನು ಎಷ್ಟೋ ಸಾರಿ ದೇವರ ಮುಂದೆ ಮಾಡಿದನು. ಆವಾಗ ಎಲ್ಲ ದೇವರು ನನಗೆ ಬಿಡುಗಡೆ ಕೊಟ್ಟಿದ್ದು. ಮಕ್ಕಳೇ, ನೀನಿವತ್ತು ಮುಟ್ಟಬೇಕು, ಮುಟ್ಟಬೇಕು. ಆರು ನೋಡಬೇಡ, ನೀನಿವತ್ತು ಮುಟ್ಟಬೇಕು. ದೇವರೇ, ನನಗೆ ವಾಸಿ ಮಾಡು. ನಿನ್ನ ಕಷ್ಟ ಏನಿದೆಯೋ ಅದು ದೇವರ ಮುಂದೆ ಬೇಡಿಕೋ. ಇನ್ನೊಂದು ವಾಕ್ಯ ನಾವು ಓಡೋಣ. ಅಪೊಸ್ತಲ ಪ್ರವೃತ್ತಿ 16ನೇ ಅಧ್ಯಾಯ 16ರಿಂದ 36 ಇದೆ. ನೀವು ಮನೆಗೆ ಹೋಗಿ ಓದುಕೋ. 25, 26ನೇ ವಾಕ್ಯ ಓದು. ಮಧ್ಯರಾತ್ರಿಯಲ್ಲಿ ಪೌಲನು ಚೀಲನು ಪ್ರಾರ್ಥನೆ ಮಾಡುವವರಾಗಿ ದೇವರಿಗೆ ಸ್ತುತಿ ಪದಗಳನ್ನು ಹಾಡುತ್ತಿದ್ದರು. ಹಲ್ಲೆಲೂಯಾ. ಓದು. ಸೆರೆಯಲ್ಲಿದ್ದವರು ಲಕ್ಷ್ಯವಿಟ್ಟು ಕೇಳುತ್ತಿದ್ದರು. ಆಮೆನ್. ಅಕಸ್ಮಾತ್ ಆಗಿ ಮಹಾ ಭೂಕಂಪ ಉಂಟಾಯಿತು. ಹಲ್ಲೆಲೂಯಾ. ಸೆರೆಮನೆಯ ಅಸ್ಥಿವಾರಗಳು ಕದಲಿದವು. ಅದೇ ಕ್ಷಣದಲ್ಲಿ ಕದಗಳೆಲ್ಲ ತೆರೆದವು. ಹಲ್ಲೆಲೂಯಾ. ಎಲ್ಲರ ಬೇಡಿಗಳು ಕಳಚಿ ಬಿದ್ದವು. ಹಲ್ಲೆಲೂಯಾ. ಪ್ರಿಯ ಮಕ್ಕಳೇ, ಪೌಲನ ಚೀಲನು ಕೊಲೆ ಮಾಡಿಲ್ಲ, ಕಳ್ಳತನ ಮಾಡಿಲ್ಲ, ಯಾವ ಕೆಟ್ಟ ಕೆಲಸ ಅವರು ಮಾಡಿಲ್ಲ. ಅವರು ಚರ್ಚ್ ಹುಡುಕಿ ಹೋಗ್ತಾ ಇದ್ದಿದ್ದು. ಚರ್ಚಿನಲ್ಲಿ ಹೋಗುವಾಗ ಒಂದು ನದಿ ತೀರದಲ್ಲಿ ಒಂದು ಹೆಣ್ಮಗಳು ನಿಂತುಕೊಂಡು ಇದ ದೇವರದಿ ಪರಿಶುದ್ಧರಿಗೆ ಹೋಗ್ತಾ ಇದೆ, ದೇವರ ವಾಕ್ಯ ಸಾರುವವರಿಗೆ ಹೋಗ್ತಾ ಇದೆ ಹೇಳುವಾಗ ಅವಳು ಏನು ಹೇಳನವಳ? ಕಣಿ ಹೇಳುವವಳು. ಅವಳು ಕಣಿ ಹೇಳ್ತಾ ಇದೆ. ಒಬ್ರೊಬ್ರದಿ ಕೈ ಹಿಡ್ಕೊಂಡು ದಯವಿಟ್ಟು ಆರು ಕೈಲು ಕೊಡಕ್ಕೆ ಹೋಗಬೇಡ, ಅದು ಸೈತಾನ ಮಾತಾಡೋದು. ಅವಳಿಗೆ ಇವನ್ ತಿರುಗಿ ಏನು ಹೇಳಿದನು? ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬಿಟ್ಟು ತಲ್ಗೋ ಸೈತಾನೇನು ಹೇಳಿದು. ತಕ್ಷಣವೇ ಅವಳಿನ ಸೈತಾನ್ ಬಿಟ್ಟು ಹೋಗಿ ಅವಳಿಗೆ ಕಣಿ ಕೇಳಕ್ಕೆ ಬರೋದಿಲ್ಲ. ಅವಳು ಕಣಿ ಕೇಳ್ಕೊಂಡದು 1 ರೂಪಾಯಿ ಬೋಲು ಸಿಕ್ಕಿಲ್ಲ ಅವತ್ತು ಅವಳಿಗೆ. ಆವಾಗ ಇವಳದ್ದು ಯಜಮಾನನ್ಮಾರು ಬಂದ ಈ ಪೌಲನೇ ಚೀಲನೆ ಭಾಳ ಒಡೆದು ಬಿಟ್ಟ. ತಗೊಂಡೋಗಿ ಎಲ್ಲಿ ಹಾಕಿದು? ಜೈಲ್ ಅಧಿಕಾರಿಗಳು ಕೈ ಕೊಟ್ಟಿದ್ದು. ಅಯ್ಯೋ, ಇದೇ ಒಳ್ಳೆಯದನ್ನು ಕಂಡ ಜೈಲ್ ಅಧಿಕಾರಿಗಳು ಏನು ಮಾಡಿದ್ರು? ಅವರು ಹೊಡೆದ ಒಳಗಡೆ ರೂಮಿನಲ್ಲಿ ಹಾಕಿದ ದರ್ವಾಡಗಾರೆಯ ಇವರು ತಗೊಂಡೋಗಿ ಅಲ್ಲೇ ಹಾಕಿಬಿಟ್ಟ. ಇವರೇ ಸುಮ್ಮನೆ ನಾವಾಣೆ ಏನು ಹೇಳ್ತತೆ? ನಾನು ದೇವರನ್ನ ಇಷ್ಟು ಪ್ರೀತಿ ಮಾಡಿ ಇಷ್ಟೆಲ್ಲ ನಾನು ದೇವರ ಸೇವೆ ಮಾಡ್ತಾ ಇದ್ದೆ, എന്നിട്ട് ನನಗೆ ಈ ಕಷ್ಟ ಬಂದಿದ್ದಲ್ಲೋ ಬರ್ದು ನೀವೇನು ಮಾಡ್ತತೆ? ಅಯ್ಯೋ, ಏನೇನಕ್ಕೆಯೋ ಪಿರುಬಿರ್ತತೆ, ಮಾತಾಡ್ತತೆ, ಗುಣಗುಟ್ಟುತ್ತೆ, ಆಮೇಲೆ ಎಲ್ಲಿ ಹಣ ಮಲಗಿ ಬಿಡ್ತತೆ. ಅವರು ಹಂಗೆ ಮಾಡಿದ? ಇಲ್ಲ. ಅವರೇನು ಮಾಡಿದ್ದು? ಪ್ರಾರ್ಥನೆ ಮಾಡಿದ್ದು. ಪ್ರಾರ್ಥನೆ ಮಾಡುವಾಗ ಅವರು ಮೆಲ್ಲೆ ಮಾಡಿಲ್ಲ, ಜೋರೆ ಮಾಡುವಾಗ ಕೈದಿಗಳು ಭಾಳ ಜನವಿದೆ. ನಮ್ಮ ಇಲ್ಲಿ 250 ಕೈದಿಗಳಿದೆ ನಮ್ಮ ಚಿತ್ರದುರ್ಗ ಇದರಲ್ಲಿ. ಅವರು ಎಷ್ಟಿದೆಯೋ ನಮ್ಗೆ ಗೊತ್ತಿಲ್ಲ. ಕೈದಿಗಳೆಲ್ಲ ಎದ್ದು ಬಿಟ್ಟು ಏನು ಈ ರಾತ್ರಿ ಆಮೇಲೆ ಏನು ಕೇಳ್ತಾ ಇದೆ ಅಂತ ಅವರು ಹಂಗೊಟ್ಟು ಪ್ರಾರ್ಥನೆ ಮಾಡಿಟ್ಟು ಏನು ಮಾಡ್ತಾ ಇದ್ದಿದ್ದು? ಹಾಡಂಗೊಟ್ಟು ಹಾಡೋಕ್ಕೆ ಶುರುವಾಯಿತು. ಹಾಡೋಕ್ಕೆ ಕೈಯಲ್ಲಿ ಏನಿದೆ? ಸರ್ಪಣಿ ಇದೆ, ಬೇಡಿ ಇದೆ. ಬೇಡಿ ಹಾಕಿರಿಕ ಈ ಪೌಲನ ಚೀಲನು ಈ ಬೇಡಿ ಆ ಕಡೆ ಈ ಕಡೆ ಒಡೆದ. ಅವರು ಏನು ಮಾಡಿದ್ದು? ಹಾಡಾಡಕ್ಕಂಗೊಂಡು ಶುರುವಾಯಿತು. ಹಾಡಾಡುವಾಗ ಎಲ್ಲ ಕೈದಿಗಳು ಎದ್ದು ಬಿಟ್ಟು ಹಾಡಂಗೊಟ್ಟು ನಡೆಯುವಾಗ ಎಲ್ಲಿ ಭೂಕಂಪವಾಗಿಲ್ಲ. ಈ ಸೆರೆಮನ ಒಳಗಡೆ ದೊಡ್ಡ ಭೂಕಂಪವಾಯಿತು. ದೊಡ್ಡ ಭೂಕಂಪವಾಗಿ ಬಾಗಿಲುಗಳೆಲ್ಲ ಹಿಂಗಾಗಿ ಏನು ಮಾಡಿದು? ಇಷ್ಟಿದೆ, ಆ ಚಿಲಿಕೆ ಇಷ್ಟಿದೆ, ಇಷ್ಟು ದಪ್ಪ ಇದೆ, ಅದೆಲ್ಲ ನೋಡು ಹೋಗಿಬಿಟ್ಟ. ಬಾಗಿಲುಗಳೆಲ್ಲ ತೆಗೆಯಲ್ಪಟ್ಟಿದ್ದು.
ಬಾಗಿಲುಗಳೆಲ್ಲ ತೆಗೆಯಲ್ಪಟ್ಟು ಎಲ್ಲರೂ ಹೊರಗಡೆ ಬಂದುಬಿಟ್ಟು ಬೇಕೆ ಓಡಿ ಹೋಗ್ಬೋದಾಯಿತು. ಅವರಾರು ಓಡಿ ಹೋಗಿಲ್ಲ. ಯಾಕಂದೋ ಇವರದ್ದು ಈ ಪ್ರಾರ್ಥನೆ ಹಾಡು ಹೇಳುವಾಗ ಇವರಿಗೆಲ್ಲ ಮಾನಸಾಂತರವಾಯಿತು. ಈಗ ಒಂದು ನಿಜವಾದ ದೇವರಿದೇನು, ಸತ್ಯ ದೇವರಿದೇನು ಅವರಿಗೆ ಗೊತ್ತಾಯಿತು. ಹಾಗೆ ಗೊತ್ತಾಗುವಾಗ ಅವರೆಲ್ಲರೂ ಹೊರಗಡೆ ನಿಂತಿದ್ದು. ಜೈಲ್ ಸೂಪರಂಡ ಎದ್ದು ನೋಡುವಾಗ ಬಾಗಿಲೆಲ್ಲ ತೆಗೆದಿರ್ತಾ ಇದೆ. ಜೈಲ್ ಸೂಪರಂಡನ ಮನೆ ಹತ್ತಿರ ಇದೆ. ಅವನಿಗೆ ಭೂಕಂಪವಾಯ್ತದು ಗೊತ್ತಿಲ್ಲ. ಈ ಜೈಲಿನಲ್ಲಿ ಒಂದೇ ಭೂಕಂಪ ಮಾಡಿದ್ದು ನಮ್ಮ ದೇವರು. ನಮ್ಮ ದೇವರು ಯಾರು ಮಕ್ಕಳೇ? ಜೀವಿಸುವ ದೇವರಾണ്, ಸತ್ಯ ದೇವರಾണ്. ನಮ್ಮ ದೇವರಲ್ಲ ಅಸಾಧ್ಯವಾದ ಒಂದೂ ಮಕ್ಕಳೇ. ಭಯಂಕರ ಭೂಕಂಪವಾಗಿ ಅವರೆಲ್ಲ ಹೊರಗಡೆ ಬಂದು ಜೈಲ್ ಸೂಪರಂಡ ಏನು ಮಾಡಿದ್ದು, ಎಲ್ಲರೂ ಹೋಯ್ತು. ಇനി ನನ್ನೇ ನೇಣಾಕಿ ಸಾಯಿಸ್ಬಿಡ್ತತ್ತೆ ಅನ್ನೋಲ್ಲ ಇದನ್ನಲ್ಲಿ ಎದುರ್ಕೊಂಡ ಒಬ್ಬನೇ ಸಾಯಿಸಕ್ಕಾಗಿ ಗಣ್ಣು ತೊಗೊಂಡ್ಬಿಟ್ಟಿದೆ. ಒಳ್ಳೆ ನಿಮ್ಗೇನು ಮಾಡಬಾರ್ದು, ನಾವೆಲ್ಲರೂ ಇಲ್ಲೇ ಇದೆ, ಯಾರು ಹೋಗಿಲ್ಲ ಅಂತ ಹೇಳಿದು. ಜೈಲ್ ಸೂಪರಂಡ್ ಓಡಿ ಬಂದ. ರಾತ್ರಿಯಲ್ಲಿ ಓಡಿದು ರಕ್ತ ಸುರಿಸಿದ ಪೌಲನ್ನೇ ಶೀಲನ್ನೇ ಕಾಲ್ ಬಿದ್ದು ಬಿಟ್ಟ ಹೇಳ್ತಾ ಇದೆ, ಯಜಮಾನನ್ಮಾರೇ ರಕ್ಷಣೆ ಹೊಂದುವುದಕ್ಕೆ ನಾವೇನು ಮಾಡಬೇಕು? ಆವಾಗ ಅವರಿಗೆ ಹೇಳ್ತಾ ಇದೆ, ಕರ್ತನಾದ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡಿ ನಂಬಿಕೆ ಇಡ್ರಿ. ನಂಬಿಕೆ ಮಾಡಿದ ನೀನು ನಿನ್ನ ಮನೆಯವರು ರಕ್ಷಣೆ ಹೊಂದುತ್ತಾರೆ. ಗ್ಲೋರಿ, ಹಲ್ಲೆಲೂಯಾ. ಹಾಗೆ ಅವರ ಕುಟುಂಬವು ಆ ಜನಗಳೆಲ್ಲ ಏನಾಯಿತು? ರಕ್ಷಣೆ ಹೊಂದಿದ್ದು. ಪ್ರಿಯ ಮಕ್ಕಳೇ, ನಂಬಿಕೆಯಲ್ಲಿ ನೀ ಪ್ರಾರ್ಥನೆ ಮಾಡು, ನಂಬಿಕೆಯಲ್ಲಿ ನೀ ಹಾಡಾಡು, ನಿನ್ನ ಕುಟುಂಬವನ್ನೇ ದೇವರು ರಕ್ಷಿಸುತ್ತೆ. ಆ ಜೈಲ್ ಸೂಪರನ್ನು ಕುಟುಂಬವು ರಕ್ಷಣೆ ಹೊಂದಿದ್ದು. ಅವರಿವರ ಕರ್ಕೊಂಡು ಹೋಗಿ ಕಾಲಲ್ಲಿ ಇರಿದಿದ್ದ ಮುರಿವಿಕಲ್ಲ ಔಷಧಿ ಹಾಕಿ ಎಲ್ಲ ತೊಳೆದು ಕ್ಲೀನ್ ಮಾಡಿ ಅವರಿಗೇನು ಮಾಡಿದ್ದು? ಊಟ ಕೊಟ್ಟಿದ್ದು. ಅವತ್ತು ರಾತ್ರಿ ತನ್ನೇ ಎಲ್ಲರೂ ದೀಕ್ಷಾ ಸ್ನಾನ ತಗೊಂಡು ಜೈಲಿನಲ್ಲಿ ಭಯಂಕರ ಬಾವಿ ಬೋಲ ಇದು ಮಾಡಿ ಇಟ್ಟಿರಿಕೆಯ ನಾವು ದೀಕ್ಷಾ ಸ್ನಾನ ತೊಟ್ಟಿ ಮಾಡಿ ಇಟ್ಟಿರಿಕಿನಲ್ಲೋ ಅದೇ ಥರ 4-5 ಇರ್ತತೆ. ಯಾಕೆ? ಅವ್ರಿಗೆ ಸ್ನಾನ ಮಾಡೋಕ್ಕೆ ಈಜಾಡಿ ಸ್ನಾನ ಮಾಡ್ತತೆ ಅದರಲ್ಲಿ. ಹಂಗೆ ಅದನ್ನಲ್ಲಿ ಎಲ್ಲರಿಗಿಂತ ದೀಕ್ಷಾ ಸ್ನಾನ ಕೊಟ್ಟು ನಮ್ಮ ದೇವರು ಯಾರ? ಜೀವಿಸುವ ದೇವರು. ಚಪ್ಪಾಳೆ ಹೊಡೆದು ದೇವರನ್ನ ಸ್ತುತಿ ಮಾಡು. ಪ್ರಿಯ ಮಕ್ಕಳೇ, ಪೂರ್ಣ ಹೃದಯದಿಂದ ನೀ ಆರಾಧನೆ ಮಾಡಬೇಕು. ನೀ ಪೂರ್ಣ ಹೃದಯದಿಂದ ದೇವರನ್ನೇ ಆರಾಧನೆ ಮಾಡೋದು, ಪ್ರಾರ್ಥಿಸೋದು ಮಾಡಿದ ನಿನಕಿಲ್ಲಿ ಇನ್ನು ಬಿಡುಗಡೆ ಸಿಗುತ್ತೆ. ಇವತ್ತು ನಿನಗೆ ಬಿಡುಗಡೆ ಸಿಕ್ಕಿಲ್ಲಗ್ಲು ನೀ ಸ್ವಲ್ಪ ದಿನ ಆಮೇಲೆ ನಿನಗೆ 100% ಬಿಡುಗಡೆ ಸಿಗುತ್ತೆ. ನೀ ನಂಬಿಕೆ ಬಿಡಬಾರ್ದು, ಪ್ರಾರ್ಥನೆ ಬಿಡಬಾರ್ದು. ಬಿಡದೆ ಪ್ರಾರ್ಥನೆ ಮಾಡುವುದನ್ನ ಹೇಳಿರಿക്കുന്നത്. നീ പ്രാർത്ഥന ಮಾಡುന്ന ഒരു വ്യക്തിയും നീ ದೇವರನ್ನೇ ಕಂಡುಕೊಂಡಿದ್ದ ವ್ಯಕ್ತಿ ಆണെങ്കിൽ ನಿನ್ನೆ ದೇವರ ಆಶೀರ್ವಾದ ಮಾಡುತ್ತೆ. ದಯವಿಟ್ಟು നിങ്ങൾ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನಾ ಕಣ್ಣುನೀರಿಂದ ಪ್ರಾರ್ಥನೆ ಮಾಡು. ದೇವರ ಅವಾಗ ನಿನ್ನೆ ಎಲ್ಲ ವಿಧದಲ್ಲಿ ಆಶೀರ್ವಾದ ಮಾಡುತ್ತೆ. ಇನ್ನೊಂದು ವಾಕ್ಯ ಓದು ಮಗ. ಲೂಕನ ಬರೆದ ಸುವಾರ್ತೆ 8ನೇ ಅಧ್ಯಾಯ 49-50 ವಾಕ್ಯ. ಆತನಿನ್ನು ಮಾತಾಡುತ್ತಿರುವಲ್ಲಿ ಸಭಾಮಂದಿರದ ಅಧಿಕಾರಿಯ ಕಡೆಯವನೊಬ್ಬನು ಬಂದು, ನಿನ್ನ ಮಗಳು ಸತ್ತಳು, ಗುರುವಿಗೆ ತೊಂದರೆ ಕೊಡಬೇಡ ಅಂದನು. ಆದ್ರೆ ಯೇಸು ಅದನ್ನು ಕೇಳಿ ಅವನಿಗೆ, ಅಂಜಬೇಡ, ನಂಬಿಕೆ ಮಾತ್ರ ಇರಲಿ, ಆಕೆ ಬದುಕುವಳು ಎಂದು ಉತ್ತರ ಕೊಟ್ಟನು. ನೋಡು, ಅವನು ಯಾರ? ಸಭಾಮಂದಿರದಲ್ಲಿ ಇರಿക്കുന്ന ದೊಡ್ಡ ವ್ಯಕ್ತಿಯ ದೊಡ್ಡ ವ್ಯಕ್ತಿಯ ಈ ಮಂದಿರത്തിന്റെ ಅಧಿಕಾರಿ ದೇವರಿಗೆ ಬಿಟ್ಟಿನ ಆಮೇಲೆ ಅವರದಿ ಒಂದು ಮಗಳ ಬೇಗ ಏನೋ ಕಷ್ಟ ಬಂದು ಕಾಯಲು ಬಂದು ಬಹಳ ದೀನದಲ್ಲಿ ಇರುವಾಗ ಈ ಅಧಿಕಾರಿ ಹೋಗಿ ದೇವರಲ್ಲಿ ಇನ್ನ ಕಡೆ ಬಂದಿದ್ದನ್ನು ಗೊತ್ತಾಯ್ತು. ದೇವರ ಹತ್ರ ಹೋಗಿ ಹೇಳ್ತಾ ಇದೆ, ನನ್ನ ಮಗಳು ಬಹಳ ಸೀರಿಯಸ್ ಆಗಿ ಬಿದ್ದಿರ್ತಾ ಇದೆ, ನೀ ಬಂದು ನನ್ನ ಮಗಳನ್ನೇ ಸೌಖ್ಯ ಮಾಡಬೇಕು ಅಂತ ಹೇಳ್ಕೊಂಡು ನಿಲ್ಲುವಾಗ ಇನ್ನೊಬ್ಬರು ಅವರ ಸಭೆಯನ್ನು ಅವರ ಚರ್ಚೆಯನ್ನು ಓಡಿ ಬಂದ ಹೇಳ್ತಾ ಇದೆ, ನಿನ್ನ ಮಗಳು ಸತ್ತೋಯ್ತು, ನೀ ಗುರುವಿನೇ
ಗುರುವಿನೇ ತೊಂದರೆ ಮಾಡಬೇಡ, ನಿನ್ನ ಮಗಳು ಸತ್ತೋಯ್ತು. ಉಡನೆ ದೇವರು ಅವನಿಗೆ ಹೇಳ್ತಾ ಇದೆ, ಆ ಅಧಿಕಾರಿಗೆ ಹೇಳ್ತಾ ಇದೆ, ನೀನು ಅಂಜಬೇಡ. ಓಹ್, ನಮ್ಮ ದೇವರು ಯಾರು ಮಕ್ಕಳೇ? ನಂಬಿಕೆ ಮಾತ್ರ ಸಾಕು. ನಂಬಿಕೋ. ಹಾಗೆ ಶಿಷ್ಯನ್ಮಾರು ಯೇಸು ಈ ಪ್ರಮಾಣಿ ಚದೆಯಲ್ಲಿ ಹೋಯ್ತು. ಹೋಗುವಾಗ ಅಲ್ಲಿ ಜನಗಳೆಲ್ಲ ಎದೆ ಹೊಡೆದು ಕೂವಾಡಿ ಅಳುತ್ತಾ ಇದೆ. ಇವಳು ಸತ್ತೋಯ್ತು ನಂಬರ್ದು ಎಲ್ಲರೂ ಅಳುತ್ತಾ ಇದೆ. ಉಡನೆ ದೇವರು ಅವರಿಗೆ ಹೇಳ್ತಾ ಇದೆ, ಅವಳು ಸತ್ತಿಲ್ಲ, ನಿದ್ರೆ ಮಾಡ್ತಾ ಇದೆ, ಅಂಜಬೇಡ ಅಂತ ಹೇಳಿದು. ಆವಾಗ ಇವರೆಲ್ಲ ಅಣಿಸ್ತಾ ಇದೆ, ಸತ್ತುಟ್ಟ ಈಗ ಒಂದು ಗಂಡ ಮೇಲೆ ಆಯಿತು, ಸತ್ತಿಲ್ಲ ಅದು ಹೇಳ್ತಾ ಇದೆ ನಂಬರ್ದು ಎಲ್ಲರೂ ದೇವರನ್ನೇ ಅಣಿಸಿದು. ಅವರೆಲ್ಲ ಹೊರಗಡೆ ಬಿಟ್ಟಿಟ್ಟೆ ಶಿಷ್ಯರೇ ಕರ್ಕೊಂಡು ಒಳಗಡೆ ಹೋಗಿ, ಹುಡುಗಿದಿ ಅಪ್ಪ ಅಮ್ಮ ಎಲ್ಲರೇ ಕರ್ಕೊಂಡು ಒಳಗಡೆ ಹೋಗಿಟ್ಟ. ಯೇಸು ಸ್ವಾಮಿ ಕೈ ಕಿಡ್ದ, ಅಮ್ಮಣಿ ಎದ್ದಳು. ಹುಡುಗಿ ಏನು ಮಾಡಿದೆವು, ಆತ್ಮನ ತಿರುಗಿ ಅವಳ ಹೃದಯದಲ್ಲಿ ಅವಳಲ್ಲಿ ಬಂದು ಅವಳು ಎದ್ದು ಕುಂದಿದು. ನಮ್ಮ ದೇವರು ಯಾರು ಮಕ್ಕಳೇ? ನಂಬಿಕೆ ಒಂದೇ ಸಾಕು. ನಂಬಿಕೋ. ನೀ ನಂಬಿಕೆ ಇದೆಯಲ್ಲ, ನೀ ಏನು ಮಾಡಿದಾಲು ನೀ ಒಂದು ದೇವರ ಮಗನ ಆಣಂಗಿಲ್ಲ. ನೀ ನಂಬಬೇಕು. ನಂಬಿದರೆ ನೀ ದೇವರ ಮಹಿಮೆಯನ್ನು ಕಾಣುವಿ ನಾ ಹೇಳಿದೆ. ನಂಬಿಕೊಂಡು ನನ್ನ ಹತ್ರ ಏನಾದರೂ ಬೇಡಿಕೊಂಡ್ರೆ ಅದು ನಾನು ನಿನಗೆ ಕೊಡ್ತೀನಿ ಅಂತ ಹೇಳಿರ್ತೀಯ. ದೇವರು ಸುಮ್ಮನೆ ಹೇಳಿಲ್ಲ ಮಕ್ಕಳೇ, ನಿಜವಾಗಲೂ ಹೇಳಿದ. ನೀನು ನಂಬಿಕೆ ಇಟ್ಟುಕೋಬೇಕು, ನಂಬಿಕೆ ಇರಬೇಕು. ಆ ನಂಬಿಕೆ ಇದೆಯೇ ನಿನ್ನ ಜೀವಿತದಲ್ಲಿ ಎಲ್ಲ ಸಾಧ್ಯವಾಗುತ್ತೆ. ನೀವು ಒಂದು ಮನುಷ್ಯರ ಮುಂದೆ ಹೋಗಿ ಕೈ ನೀಟಬಾರ್ದು, ಒಂದು ಮನುಷ್ಯರ ಮುಂದೆ ಏನು ಹೇಳಬಾರ್ದು. ನೀ ದೇವರ ಸನ್ನಿಧಿಯಲ್ಲಿ ಮೊಣಗಾಲು ಉರಬೇಕು, ಪ್ರಾರ್ಥನೆ ಮಾಡ್ಕೋಬೇಕು. ದೇವರೇ ನಾನಿಕ್ಕೆ ನೀ ಕೊಡು. ನೀ ಸಾಲದಲ್ಲಿ ಮುಳುಗಿ ಇರ್ಬೋದು, ಎದುರ್ಬೇಡ. ನೀ ಯಥಾರ್ಥವಾಯ ಒಂದು ದೈವ ಮಗಳಾಣಂಗಿಲ್. ನೀ ಮುಣಂಗಾಲೂರಿ ಕಣ್ಣೀರಿಂದ ದೇವರ ಹತ್ರ ಬೇಡ್ಕೋ. ದೇವರೇ ನನ್ನ ಸಾಲ ಭಾರ ನೀಗಿಸಿಕೊಡು. ಅಯ್ಯೋ, ದೇವರು ನಿನ್ನೆ ಏನು ಮಾಡ್ತತೆ? ಸಂತೋಷದಿಂದ ನಿನ್ನ ಸಾಲ ಎಲ್ಲ ನಾವು ಅನುಭವಿಸ್ತೇಯ. ಅದಕ್ಕೆ ನಾನು ಹೇಳಿನದು, ನಾವು ಅನುಭವಿಸ್ತಾ. ನಮ್ಗಿರಿದ ಸಾಲ ನಿಮ್ಗೆ ಯಾರಿಗೂ ಇರೋದಿಲ್ಲ. 1,43,00,000 ನಿಮ್ಗೆ ಇರ್ದಿದ್ದಾಲ್ 1-2 ಲಕ್ಷ ಇರ್ಬೋದು, 3 ಲಕ್ಷ ಇರ್ಬೋದು, ಅಲ್ಲಿ 10 ಲಕ್ಷ ಇರ್ಬೋದು. ನೀ ಎದುರಬಾರ್ದು. ನಂಬಿಕೆಯಲ್ಲಿ ಮುಣಂಗಾಲುರಿ ಕಣ್ಣೀರಿಂದ ದಯವಿಟ್ಟು ಆರ್ದಿ ಸಾಲ ಆರು ತಗೊಳ್ಳಕ್ಕೆ ಹೋಗಬೇಡ. ಅದೋಲನೆ ಇನ್ನೊಂದು ವಾಕ್ಯ ಓದು ಮಗ, ಮತ್ತಾಯಿ 9ನೇ ಅಧ್ಯಾಯ 2-6. ಅಲ್ಲಿಗೆ ಬಂದಾಗ ಹಾಸಿಗೆ ಮೇಲೆ ಬಿದ್ದುಕೊಂಡ್ರೆ ಒಬ್ಬ ಪಾರ್ಶ್ವವಾಯು ರೋಗಿಯನ್ನ ಆತನ ಬಳಿಗೆ ಹೊತ್ತುಕೊಂಡು ಬಂದರು. ಪ್ರಿಯ ಮಕ್ಕಳೇ, ಆಮೇಲೆ ಓದಿಕೊಡು ನೋಡೋ. ಯೇಸು ಸ್ವಾಮಿ ಇದು ಬೋಲ ನಿಂತುಕೊಂಡು ಪ್ರಸಂಗ ಮಾಡ್ತಾ ಇದೆ, ವಾಕ್ಯ ಹೇಳ್ತಾ ಇದೆ. ಆ ಟೈಮಿನಲ್ಲಿ ಒಂದು ಪಾರ್ಶ್ವವಾದ ರೋಗಿನೇ ಹೊತ್ತುಕೊಂಡು 4 ಜನ ಸೇರಿ ಬಂದಿದ್ದು. ಆ ಪಾರ್ಶ್ವವಾದ ರೋಗಿನೇ ನಂಬಿಕೆ ನೋಡಿ ಅಲ್ಲ ದೇವರ ಸೌಖ್ಯ ಕೊಟ್ಟಿದ್ದದ, ಹೊತ್ತುಕೊಂಡು ಬಂದಿದ್ದವರದೇ ನಂಬಿಕೆ ನೋಡಿ. ಇಲ್ಲಿ അതുപോലെ ನಾನು ಯಾವಾಗಲೂ ಯೋಧನೆ ಮಾಡ್ತತೆ, ಅವಳು ಚರ್ಚಿ ಬರೋದಿಲ್ಲ. 4-5 ಜನ ಸೇರಿ ನಮ್ಮ ಒಂದು ಚರ್ಚಿ ಬರ್ನ, ನಾನು ಹೆಸರೊಂದು ಹೇಳಂಗಿಲ್ಲ, ಚರ್ಚಿ ಬರ್ನವ್ರ ಅಮ್ಮ ಅವರ ದೇವಸ್ಥಾನಕ್ಕೆ 4 ದಿನ ಇಟ್ಟಿದ್ದು. ಆಮೇಲೆ 4 ದಿನ ಆಸ್ಪತ್ರೆಯಲ್ಲಿ ಗೌರ್ಮೆಂಟ್ ಆಸ್ಪತ್ರೆಗೆ ಕರ್ಕೊಂಡು ಬಂದಿಟ್ಟಿದ್ದು. 6 ನೋಡಿಟ್ಟು ಈ ಅಮ್ಮ ಕಣ್ಣು ತೆಗೆಯೋದು ಇಲ್ಲ, ಮಾತಾಡೋದು ಇಲ್ಲ, ಏನು ಮಾಡೋದಿಲ್ಲ. ಆವಾಗ ನಮ್ಮ ಚರ್ಚಿ ಬರ್ನವ್ರ ಅಮ್ಮ ಹೋಗಿ ಡಾಕ್ಟ್ರಿಗೆ ಹೇಳಿದ್ರು, ಡಾಕ್ಟ್ರೇ ನಮ್ಮ ಚರ್ಚಿ ತೊಗೊಂಡೋಯ್ತಾಲ್ 15 ನಿಮಿಷ ಒಳಗೆ ವಾಸಿ ಆಗುತ್ತೆ ಅಂತ ಹೇಳಿದು. ಆ ಡಾಕ್ಟ್ರೊಡನೆ ಅವ್ರಿಗೆ ಹೇಳಿದ್ರು, ಅದಂಗೆ 15 ನಿಮಿಷ, ಇಲ್ಲಿ ಸತ್ತ ಎಣ ಬಿದ್ದಿರ್ತಾ ಇದೆ, ಒಳಗಡೆ ಗ್ಲೂಕೋಸ್ ಹೋಗೋದಿಲ್ಲ, ಏನೂ ಆಗೋದಿಲ್ಲ, ಅದಂಗಾಗುತ್ತೆ ಅದು. ಉಡನೆ ಅವಳು ಗಂಡ ಓಡಿ ಹೋಗಿ ಇವರು ಓಪನ್ ಗಾಡಿ ತೊಗೊಂಡು ಬಂದ, ಅದನ್ನಲ್ಲಿ ಹಾಕ್ಕೊಂಡು ಇಲ್ಲಿ ಬಂದಿದ್ದು. ನಾನು ಅವಾಗ ಆಸ್ಪತ್ರೆ ಸೇವೆಗೆ ಹೋಗಕ್ಕೆ ರೆಡಿ ಆಗ್ತಾ ಇದ್ದಿದ್ದು. ಓಡಿ ಬಂದು ಬಾಗಿಲೇ ಮುಟ್ಟಿ ಅಲ್ಲಿ ಇವರು ಪೇಷಂಟ್ನ ಕರ್ಕೊಂಡು ಬಂದು ಬೀಗ ಕೊಡು ಅಂತ ಹೇಳಿದು. ಬೀಗ ಕೊಟ್ಟಿದ್ದು, ಇಲ್ಲಿ ಮಲ್ಸು,
ನಾನು ಅವಲ್ಲಿಂದ ಓಡಿ ಬಂದು ನೋಡುವಾಗ ಅಯ್ಯೋ ಇದನ್ನೇ ಯಾಕಿಲ್ಲಿ ಕರ್ಕೊಂಡು ಬಂದಿದ್ದು ದೇವರೇ, ಸತ್ತೋಯ್ತಲ್ಲೋ. ಕೈ ಎತ್ತಿದಾಲ್ ಕೆಳಗೆ ಬೀಳ್ತತೆ, ಕಾಲು ಎತ್ತಿದಾಲ್ ಕೆಳಗೆ ಬೀಳ್ತತೆ ಅಂದೊರು ವ್ಯಕ್ತಿಯ ಇಲ್ಲಿ ಕರ್ಕೊಂಡು ಬಂದಿದ್ದು. ನಾನು ಮನೆಗೆ ಹೋಗಿ ಸ್ಟವ್ ಎಲ್ಲ ಆಫ್ ಮಾಡಿ ಇಲ್ಲಿ ಬಂದು ನಮ್ಮ ಮನೆಯವರಿಗೆ ಫೋನ್ ಮಾಡಿದ್ದು. ನಾನು ಮೊಣಂಗಾಲು ಉರಿದು ಆರುವಿಲ್ಲ, ನಾನು ಮೊಣಂಗಾಲು ಉರಿ ಪ್ರಾರ್ಥನೆ ಮಾಡೋಕ್ಕೆ ಶುರುವಾಯಿತು. ಪ್ರಾರ್ಥನೆ അങ്ങോട്ട് ಅರ್ಥ ಆಗುವಾಗ ಈ ಎಣ ನನ್ನ ಹತ್ರ ಇಟ್ಟುಕೊಂಡು ನಾನು ಪ್ರಾರ್ಥನೆ ಮಾಡಿದ್ದು. ಒಂದು ಉರುಳಾಡಿ ಆ ಬಾಗಿಲ ಹತ್ರ ಹೋಯ್ತು. ಕರ್ಕೊಂಡು ಬಂದಿದ್ದ ನಂಬಿಕೆ ನೋಡು. ಕರ್ಕೊಂಡು ಬಂದಿದ್ದವಳು ಡಾಕ್ಟ್ರ ಕೇಳಿದ್ದು ಅರ್ಧ ಗಂಟೆ ಒಳಗಡೆ ನಮ್ಮ ಚರ್ಚಿಗೆ ಕರ್ಕೊಂಡು ಹೋಯ್ತಾ ಬಿಡುಗಡೆ ಆಗುತ್ತೆ ಅಂತ ಹೇಳಿದ್ದು. ನಮ್ಮ ದೇವರು ಯಾರು? ನನಗೇನೆಲ್ಲ ಮಾಡೋಕ್ಕಾಗತ್ತಾ? ಏನು ಮಾಡೋಕ್ಕಾಗೋದಿಲ್ಲ, ಏನು ಮಾಡೋಕ್ಕಾಗೋದಿಲ್ಲ. ಜೀವ ಸ್ವರೂಪನಾದ ದೇವರ ಇಲ್ಲಿ ಬಂದಿದೆ. ಆ ದೇವರವಳೆ ಸೌಖ್ಯ ಮಾಡಿದು. ಪ್ರಿಯ ಮಕ್ಕಳೇ, ಅದೇ ಥರ ಓದು ಮಗ ಅದು ಯೇಸುವ ನಂಬಿಕೆಯನ್ನು ನೋಡಿ ಪಾರ್ಶ್ವವಾಯು ರೋಗಿಗೆ, ಮಗನೇ ಧೈರ್ಯವಾಗಿರು, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ. ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ. ಪಾಪಗಳು ಕ್ಷಮಿಸಕ್ಕೆ ನಿನಗೆ ಪಾಪ ಜಾಸ್ತಿ ಆಗುವಾಗ ನಿನಗೇನಾಗುತ್ತೆ? ಸಾಲ ಜಾಸ್ತಿ ಆಗುತ್ತೆ, ರೋಗ ಜಾಸ್ತಿ ಆಗುತ್ತೆ. ನಿನ್ನಲ್ಲಿ ಏನು ಪಾಪವಿದೆಯೋ ನೀ ಏನು ಮಾಡಬೇಕು? ದೇವರ ಮುಂದೆ ಅರಿಕೆ ಮಾಡ್ಕೋಬೇಕು. ದೇವರೇ ನನ್ನ ಪಾಪ ಕ್ಷಮಿಸು, ನಾನು ಇಂದ ಪಾಪ ಮಾಡಿದ್ದು. ನೀ 10 ವಯಸ್ಸಿಂದ ಇವತ್ತು ವರ ಮಾಡಿದ ಪಾಪ ನಿನಕ್ಕನ್ನು ದೇವರಿಗೆ ಗೊತ್ತು, ನಿನ್ನ ಗಂಡನಿಗೆ ಗೊತ್ತಿಲ್ಲ, ನಿನ್ನ ಹೆಂಡತಿಗೆ ಗೊತ್ತಿಲ್ಲ, ನಿನ್ನ ಮಕ್ಕಳಿಗೆ ಗೊತ್ತಿಲ್ಲ, ಯಾರಿಗೆ ಗೊತ್ತಿಲ್ಲ, ದೇವರಿಗೆ ನನಗೆ ಗೊತ್ತು. ನೀ ದೇವರ ಮುಂದೆ ಅರಿಕೆ ಮಾಡೋ, ದೇವರ ಮುಂದೆ ಬೇಡ್ಕೋ, ದೇವರೇ ನನ್ನ ಪಾಪ ಕ್ಷಮಿಸು. ನಮ್ಮ ಪಾಪ ಕ್ಷಮಿಸಕ್ಕೆ ಶಕ್ತವಾನಾಯ ದೇವರಾಣ ನಮ್ಮ ಯೇಸು ಕ್ರಿಸ್ತನು. ಅವನ್ ನಿನ್ನ ಪಾಪ ಏನು ಮಾಡ್ತತೆ? ಕ್ಷಮಿಸುತ್ತೆ. ಓದು ಮಗ. ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಹೇಳಿದ್ದು. ನಿನ್ನ ಪಾಪ ಕ್ಷಮಿಸಲ್ಪಟ್ಟಿದೆ ಎಂದು ಹೇಳಿದು. ಅಲ್ಲಿದ್ದ ಶಾಸ್ತ್ರಿಗಳಲ್ಲಿ ಕೆಲವರು ಇವನು ದೇವದೂಷಣೆ ಮಾಡುತ್ತಾನೆಂದು ತಮ್ಮೊಳಗೆ ಮಾತಾಡಿಕೊಂಡು ನೋಡು, ಬೇರೆಯವರೆಲ್ಲ ಗುಣಗುಟ್ಟಕ್ಕೆ ಶುರುವಾಯ್ತು. ಅಯ್ಯೋ ಇವನ್ ಪಾಪ ಕ್ಷಮಿಸ್ತೀನಿ, ಇವನ್ ಪಾಪ ಕ್ಷಮಿಸಕಾರ. ಉಡನೆ ಅದು ದೇವರಿಗೆ ಗೊತ್ತಾಗಿ ಉಡನೆ ದೇವರಿಗೆ ಹೇಳಿದು, ನಿನ್ನ ಹಾಸಿಗೆಯನ್ನು ಎತ್ತುಕೊಂಡು ನಡಿ. ಎದ್ದು ನಿನ್ನ ಹಾಸಿಗೆ ಎತ್ತುಕೊಂಡು ಮನೆಗೆ ಹೋಗು ಎಂದನು. ಹಲ್ಲೆಲೂಯಾ. ನೋಡು, ಚಾಪೆಯಲ್ಲಿ ಸುತ್ತಿ ಕಟ್ಟಿ ಹಿಡ್ಕೊಂಡು ಬಂದಿದ್ದ. ನಡೆಯಕ್ಕಾಗೋದಿಲ್ಲ, ಕೈ ಇಲ್ಲ, ಕಾಲಿಲ್ಲ, ಏನೂ ಇಲ್ಲ. ಅದೇ ಥರ ಎತ್ತುಕೊಂಡು ಬಂದಿದ್ದವರು ಇಲ್ಲೇ ಕುಂದಿರ್ತಾ ಇದೆ. ಎಷ್ಟೋ ಜನಗಳು ನೋಡು, ಆ ಅಪ್ಪ ತಿಪ್ಪೇಸಿ ಎತ್ತುಕೊಂಡು ಬಂದಿದ್ದ, ಇಲ್ಲಿ ಒಂದು ಅಮ್ಮ ಎತ್ತುಕೊಂಡು ಬಂದಿದ್ದ. ಅಬೋಲು ಎಷ್ಟೋ ಜನಗಳ ಎತ್ತುಕೊಂಡು ಬಂದಿದ್ದಿಲ್ಲಿ. ಈಗ ಅವರು ಕುಣಿತಾ ಇದೆ, ಓಡಾಡ್ತಾ ಇದೆ. ಕೋಲು ಬೇಡ, ಏನು ಬೇಡ. ನಮ್ಗೇನೆಲ್ಲ ಮಾಡೋಕ್ಕಾಗತ್ತಾ? ಏನು ಮಾಡೋಕ್ಕಾಗೋದಿಲ್ಲ. ಮಾಡಿದವರು ದೇವರು ನಮ್ಮ ಮಧ್ಯದಲ್ಲಿ ಇದೆ, ನಮ್ಮಲ್ಲಿ ಇದೆ, ನಮ್ಮ ಮಧ್ಯದಲ್ಲಿ ಚಲಿಸ್ತಾ ಇದೆ. ಆ ದೇವರನ್ನ ನೀ ಏನು ಮಾಡಬೇಕು? ನಂಬಿಕೆಯಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು, ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡಬೇಕು. ನಿನ್ನ ನಂಬಿಕೆ ನಿನಗೆ ಸ್ವಸ್ಥವಾಗಲಿ. ದೇವರು ನಿನ್ನೆ ಆಶೀರ್ವಾದ ಮಾಡ್ತದೆ. ದೇವರೊರು ಮಾತು ಹೇಳಿದ ಸಾಕು ಮಕ್ಕಳೇ. ಆ ಮಾತಕ್ಕಾಗಿ ನೀ ಕಿವಿ ಕೊಡಬೇಕು. ಪ್ರಾರ್ಥನೆ ಮಾಡಿ 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 ನೀ ಸ್ವಲ್ಪ ಹೊತ್ತು ಮಾಡಿ ಎದ್ದೊಳಬಾರ್ದು. ಸ್ವಲ್ಪ ಜಾಸ್ತಿ ಮಾಡಿ 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 ನಿನಗೊಂದರ ಸುಸ್ತಾಗಿ ನೀ ಅಲ್ಲಿ ಒಂದು ಮಲಗುವಾಗ ಎಂದ ದರ್ಶನ ದೇವರು ಕೊಡ್ತತೇನೋ. ಯಥಾರ್ಥವಾಗಿ ನಿನ್ನ ಪ್ರಾರ್ಥನಾ ದೇವರ ಸನ್ನಿಧಿಯಲ್ಲಿ ಹೋಯ್ತೆ, ನಿಜವಾಗಲೂ ದೇವರ ಒಳ್ಳೆ ದರ್ಶನಗಳು ಬೆಳಿಪಾಡು ನಿನಗೆ ಕೊಡ್ತತೆ. ನೀ ಪ್ರಾರ್ಥನೆ ಮಾಡಿ ನೋಡು. ಸುಮ್ಮನೆ ನಿನ್ನ ಗಂಡನಿಗೆ ಏನೋ ತೊಗೊಂಡು ಬಂದು ಲಿಸ್ಟ್ ಕೊಡು ನನಗೆ. ನೀ ದೇವರಿಗೆ ಲಿಸ್ಟ್ ಕೊಟ್ಟಿದ, ಏನು ಸೌಂಡ್ ಕೇಳೋದಿಲ್ಲ, ಏನು ಸ್ವರೋನ್ ದೇವರದಿ ಕೇಳೋದಿಲ್ಲ. ದೇವರು ನಿನಗೆ ದರ್ಶನ ಕೊಡೋದಿಲ್ಲ, ದೇವರು ನಿನಗೆ ಬೆಳಿಪಾಡು ಕೊಡೋದಿಲ್ಲ. ನೀ ಕಣ್ಣೀರಿಂದ ಪ್ರಾರ್ಥನೆ ಮಾಡಿ ನೋಡು. ಪ್ರಾರ್ಥನೆ ಮಾಡಿ ನಂಬಿಕೆ ಇರಬೇಕು. ನನಗೆ ಕೊಟ್ಟೆ ಕೊಡ್ತತೆ. ನೋಡು ಮಕ್ಕಳೇ, ನಿನ್ನ ವಿದ್ಯಾಭ್ಯಾಸ ಸೈತಾನ್ ಹಾಳು ಮಾಡಿ ಇಟ್ಟಿರ್ಬೋದು, ನಿನ್ನ ಪ್ರಮೋಷನ್ ದೇವರ ಹಾಳು ಮಾಡಿ ಇಟ್ಟಿರ್ಬೋದು, ನಿಂದೆ ಏನೇನು ವಿಷಯ ದೇವರ ಸೈತಾನ್ ಹಾಳು ಮಾಡಿ ಇಟ್ಟಿದೋ
ನೀ ಪ್ರಾರ್ಥನೆ അങ്ങോട്ട് ಮಾಡುವಾಗ ಮೇಲಿಂದ ಏನು ಬರ್ತತೇನೋ ಬೆಂಕಿ ಇಳಿದು ಬರ್ತತೆ. ಆ ಬೆಂಕಿ ಇಳಿದು ಬರುವಾಗ ಸೈತಾನ್ ಏನಾಗುತ್ತೆ, ನಿನ್ನ ಮನೆ ನೋಡಿ ಹೋಗುತ್ತೆ. ನಿಂದೆ ಎಲ್ಲ ಕಾರ್ಯವು ಸಾಧಿಸುತ್ತೆ, ಎಲ್ಲ ಕಾರ್ಯವು ಸಾಧಿಸುತ್ತೆ. ದೇವರೆಲ್ಲ ಅಸಾಧ್ಯವಾಗಿದೆ, ಒಂದುವಿಲ್ಲ. ಒಂದು ವಾಕ್ಯ ಕೂಡ ನಮಗೆ ನೋಡೋಣ. ಮಾರ್ಕ 16ನೇ ಅಧ್ಯಾಯ 16 to 18 ನಂಬಿಕೆ ಇರುವವರಿಗೆ ಮಾತ್ರ ಈ ವಿಷಯ. ನಂಬಿಕೆ ಇರಬೇಕು, ದೇವರುವಾಗಿ ಅಂಡುಕೊಂಡಿರೋವರಿಗೆ ಮಾತ್ರ ಈ ವಿಷಯ. ಓದು ಮಗ. ಆಮೇಲೆ ಅವನಿಗೆ, ನೀವು ಲೋಕದ ಎಲ್ಲ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ. ನಂಬಿ ದೀಕ್ಷಾಸನ ಮಾಡಿಸಿಕೊಳ್ಳುವನು ರಕ್ಷಣೆ ಹೊಂದುವನು, ನಂಬದೆ ಹೋಗುವನು ದಂಡನೆಗೆ ಗುರಿಯಾಗುವನು. ಹಲ್ಲೆಲೂಯಾ. ಇದಲ್ಲದೆ ನಂಬುವವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವವು. ನೋಡು, ನಂಬುವರಿಗೆ ಈ ಸೂಚಕ ಕಾರ್ಯಗಳು ಉಂಟಾಗುತ್ತೆ. ನಿನ್ನೋಡು ದೀಕ್ಷಾ ಸ್ನಾನ ತಗೊಂಡು ಹೇಳುದಾಲು ನಿಮ್ಗೆ ಗೊತ್ತಾಗೋದಿಲ್ಲ. ದೀಕ್ಷಾ ಸ್ನಾನ ಸಭಾ ಬಿಟ್ಟು ಸಭೆಗೆ ಅಲ್ಲ, ಜಾತಿ ಬಿಟ್ಟು ಜಾತಿಗೆ ಸೇರಕ್ಕಲ್ಲ, ಕುಲಂ ಬಿಟ್ಟು ಕುಲಕ್ಕೆ ಸೇರಕ್ಕಲ್ಲ, ಯೇಸುವಿನಿಗೆ ಸೇರಕ್ಕ. ಪ್ರಿಯ ಮಕ್ಕಳೇ, ದೀಕ್ಷಾ ಸ್ನಾನ ಹೊಂದಿ ಆಮೇಲೆ ಓದೋ. ನಂಬುವವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವವು. ನಂಬುವವರಿಂದ ಈ ಸೂಚಕ ಕಾರ್ಯಗಳು ನಡೀತತೆ. ಯಾವ ಸೂಚಕ ಕಾರ್ಯಗಳು? ಓದು. ನನ್ನ ಹೆಸರನ್ನು ಹೇಳಿ ದೆವ್ವಗಳನ್ನು ಬಿಡಿಸುವರು. ನನ್ನ ಹೆಸರಿನಲ್ಲಿ ದೆವ್ವಗಳನ್ನು ಬಿಟ್ಟು ಹೋಗುತ್ತೆ. ನೀ ಒಂದು ದೆವ್ವ ಬಂದಿದ ಹುಡುಗಿ ಮೇಲೆ ಕೈ ಇಟ್ಟಾಲ್, ಒಂದು ವ್ಯಕ್ತಿ ಮೇಲೆ ಕೈ ಇಟ್ಟಾಲ್, ಆ ದೆವ್ವ ಓಡಿ ಹೋಗುತ್ತೆ, ದೆವ್ವಗಳು ಬಿಟ್ಟು ಹೋಗುತ್ತೆ. ಆಮೇಲೆ ಹೊಸ ಭಾಷೆಗಳಿಂದ ಮಾತಾಡುವರು. ಹೊಸ ಭಾಷೆಗಳು ಮಾತಾಡ್ತದೆ. ನಿನ್ನ ಬಾಯಲ್ಲಿ ಹೊಸ ಭಾಷೆ ಬರ್ತಾ ಇದೆಯಾ? ಅದು ಯಾರಾಣೋ ಮಾತಾಡನ ಕೇಳಿಸ್ಕೊಂಡು ಕಲಿದ ಅದು ಮಾತಾಡಬಾರ್ದು, ದಯವಿಟ್ಟು ಮಾತಾಡಬಾರ್ದು. ದೇವರ ನನಗೆ ಕೊಟ್ಟಿದೆ ಮಾತಾಡು, ಇಲ್ಲೇ ನೀ ಮಾತಾಡಬೇಡ. ಹೊಸ ಭಾಷೆಗಳು ಮಾತಾಡ್ತತೆ. ಆಮೇಲೆ ಎತ್ತುವರು, ಆವಿನೇ ಎತ್ತುವವರು. ನೀ ಆವಿನೇ ಚೇಳಿನೇ ತೊಳಿಯಕ್ಕೆ ನಮಗೆ ದೇವರೇ ಅಧಿಕಾರ ಕೊಟ್ಟಿರಿಕೆಯ, ನಮಗೇನು ಆಗೋದಿಲ್ಲ. ಆಮೇಲೆ ವಿಷ ಪದಾರ್ಥವನ್ನೇನಾದ್ರೂ ಕುಡಿದಿರುವವರಿಗೆ ಯಾವ ಕೇಡು ಆಗುವುದು. ನೀ ನಿನ್ನ ಕಾರಣ ವಿಷ ಪದಾರ್ಥ ಮಾಟ ಮಂದ್ರ ಮಾಡಿಯೋ ಏನೇಲು ಕೈಮತ್ತೋ ಏನೇಲು ಕೊಟ್ಟಿದ್ದ ಮಕ್ಕಳೇ, ನೀ ஒரு ದೇವರ ಮಗಳೋ ಮಗನೋ ಆണെങ്കിൽ ನಿನಕ್ಕೇನು ಆಗೋದಿಲ್ಲ, ನಿನಕ್ಕೇನು ಆಗೋದಿಲ್ಲ. ಅವರ ರೋಗಿಗಳ ಮೇಲೆ ಕೈ ಇಟ್ಟರೆ ಅವರಿಗೆ ಗುಣವಾಗುವುದು. ನೋಡು, ನೀ ಬೇರೆಯವ್ರ ಮೇಲೆ ಕೈ ಇಟ್ಟಿದ್ದಾಲ್ ಅವರು ಗುಣವಾಗುತ್ತೆ. ಆಮೇಲೆ ನೋಡು, ನಿನ್ನಲ್ಲಿ ಏನಿರಬೇಕು? ನಂಬಿಕೆ ಇರಬೇಕು. ನಂಬಿಕೆ ಪ್ರಾರ್ಥನೆ ನಿನ್ನಲ್ಲಿ ಇದೆಯೇ? ನೀ ಬೇರೆಯವ್ರ ಮೇಲೆ ಕೈ ಇಟ್ಟಿದ್ದಾಲ್ ಏನಾಗತ್ತೆ? ಬಿಡುಗಡೆ ಆಗುತ್ತೆ, ಬಿಡುಗಡೆ ಆಗುತ್ತೆ. ಇವತ್ತು ಬಿಡುಗಡೆ ದಿನವಾಣ, ಇವತ್ತು ಬಿಡುಗಡೆ ದಿನವಾಣ. ನೀವೆಲ್ಲರೂ ಪ್ರಾರ್ಥನಾಪೂರ್ವವಾಗಿ ಇರಿದಿದ್ದಾಲ್ ದೇವರು ನಿನ್ನೆ ಬಂದು ಮುಟ್ಟುತ್ತೆ. ನಿನ್ನೆ ಎಲ್ಲ ಪ್ರೋಬ್ಲಮ್ಗಳನ್ನು ದೇವರ ಮುಂದೆ ಬೇಡ್ಕೋ, ದೇವರು ನಿನ್ನೆ ಆಶೀರ್ವಾದ ಮಾಡಲಿ. ನಾನು ನಿಮಗಾಗಿ ಪ್ರಾರ್ಥನೆ ಮಾಡಕ್ಕೆ ಹೋಗ್ತೀನಿ. ಮೊಣಂಗಾಲೂರಕ್ಕಾಗುന്നವರು ಮೊಣಂಗಾಲೂರು. ನಿನ್ನ ಕಷ್ಟಗಳು, ಕಾಯಿಲೆಗಳು, ಸಮಸ್ಯೆಗಳು ದೇವರ ಮುಂದೆ ಬೇಡಿಕೋ, ಬೇಡಿಕೊಳ್ಳ್ರಿ, ನಿಮಗೆ ದೊರೆಯೋದು. ಹುಡುಕಿರಿ, ನಿಮಗೆ ಸಿಕ್ಕೋದನ್ನು ಹೇಳಿದ ದೇವರಾಣೆ ನಮ್ಮ ದೇವರು. ದೇವರ ಮುಂದೆ ನೀ ಬೇಡಿಕೋ. ಹಲ್ಲೆಲೂಯಾ, ಸ್ತೋತ್ರ, ಹಲ್ಲೆಲೂಯಾ, ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಪ್ರೀತಿಯುಳ್ಳ ಸ್ವರ್ಗೀಯ ತಂದೆಯ ದೇವರೇ, ಅಪ್ಪ, ನಾವು ನಿನ್ನ ಸನ್ನಿಧಿಯಲ್ಲಿ ಬರ್ತಾ ಇದ್ದೇಪ್ಪ. ನೀ ನಮ್ಮನ್ನು ಆಶೀರ್ವದಿಸಪ್ಪ. 2-3 ಜನ ನಿನ್ನ ಹತ್ರ ಬರ್ತಾ ಇದೆಯೋ ಅವ್ರ ಮಧ್ಯದಲ್ಲಿ ನಾನು ಬರ್ತೀನಿ ನೀವು ಹೇಳಿದಲ್ಲಪ್ಪ. ನಮ್ಮ ಮಧ್ಯದಲ್ಲಿ ನೀ ಬಂದಿದ್ದಕ್ಕಾಗಿ ಸ್ತೋತ್ರಪ್ಪ. ನಮಗೇನು ಮಾಡೋಕ್ಕಾಗೋದಿಲ್ಲಪ್ಪ. ಯೇಸುವೇ, ನಾವು ಕಡಿಮೆ ಆಗಬೇಕಪ್ಪ, ನೀ ದೊಡ್ಡದಾಗಬೇಕಪ್ಪ. ನಾವು ಕಡಿಮೆ ಆಗಬೇಕಪ್ಪ, ನೀ ದೊಡ್ಡದಾಗಬೇಕಪ್ಪ. ಯೇಸುವೇ, ನಿನ್ನ ಅದ್ಭುತಗಾರ ഇപ്പോൾ തന്നെ ಮುಟ್ಟೋ. ಈ ನಿಮಿಷವೇ ಪರಿಶುದ್ಧಾತ್ಮನೆ ಮುಟ್ಟೋ. ಒಬ್ಬರೊಬ್ಬರದ್ದು ಆവശ്ಯ ಭಾರಗಳು ನನಗೆ ಗೊತ್ತಿದಪ್ಪ. ತಲೆ ನೋವು, ಹೊಟ್ಟೆ ನೋವು, ಬೆನ್ನು ನೋವು, ಕಾಲು ನೋವು ಏನಿದೆಯೋ ಪರಿಶುದ್ಧಾತ್ಮನೆ ನೀ ಮುಟ್ಟೋ, ಪರಿಶುದ್ಧಾತ್ಮನೆ ನೀ ಮುಟ್ಟೋ. ಸಾಲ ಭಾರದಲ್ಲಿ ಕಷ್ಟಪಡಿದವರ ಸಾಲ ಭಾರ ನೀ ತೀರ್ಸಿ ಕೊಡಪ್ಪ. ನೀ ಮುಟ್ಟಪ್ಪ ದೇವರೇ, ಪರಿಶುದ್ಧಾತ್ಮನೆ ನೀ ಮುಟ್ಟೋ. ಮನೆ ಕರ್ತಾವೆ ಇಲ್ಲದವರಿಗೆ ಮನೆ ಕೊಡಪ್ಪ. ಮನೆ ಕಟ್ಟುವುದಕ್ಕೆ ನೀ ಸಹಾಯ ಮಾಡಪ್ಪ.
ದೇವರೇ ಅಪ್ಪ ಮಕ್ಕಳಿಲ್ಲ ಹತ್ರಕ್ಕೆ ಮಕ್ಕಳೇ ಕೊಡಪ್ಪ, ಮದುವೆ ಆಗತ್ತವ್ರದ್ದು ಮದುವೆ ನಡೆಸಪ್ಪ. ಯೇಸುವೇ ನೀ ಕೈ ಬಿಡಬೇಡಪ್ಪ, ಆರು ನಾಶವಾಗಿ ಹೋಗೋದಕ್ಕೆ ನೀ ಬಿಡಬೇಡಪ್ಪ. ನಿನ್ನೆ ಕಂಡುಕೊಂಡು ಜೀವಿಸಿ ನಮ್ಮ ಮಕ್ಕಳಾಕಿ ಉಪಯೋಗಿಸಪ್ಪ. ಎಲ್ಲ ಪಾಸ್ಟರ್ಮಾರೆ, ಎಲ್ಲ ಅಯ್ಯಗಾರಮಾರೆ, ಎಲ್ಲ ಕರ್ತಾವೆ ಅಪ್ಪ, ಜನಗಳೇ ನೀ ಆಶೀರ್ವದಿಸಪ್ಪ ಅಪ್ಪ, ಇವಾಂಜಲಿಸ್ಟ್ಗಳೇ ನೀ ಆಶೀರ್ವದಿಸಪ್ಪ. ಸುವಿಶೇಷ 5 ವನ್ಗರೆಯಲ್ಲಿ ಬರುವುದಕ್ಕೆ ನೀ ಸಹಾಯ ಮಾಡಪ್ಪ. ಶಾಂತಿ ಇಲ್ಲ, ಸಮಾಧಾನವಿಲ್ಲ, ಸಂತೋಷವಿಲ್ಲ, ಅದೇ ನರಳಾಡ್ತಾ ಇದೆಯಲ್ಲಪ್ಪ, ಅವರಿಗೆ ಶಾಂತಿ ಸಮಾಧಾನ ಕೊಡಪ್ಪ, ನೆಮ್ಮದಿ ಕೊಡಪ್ಪ, ಪಾಪದ ಬಿಡುಗಡೆ ಕೊಡಪ್ಪ, ರೋಗದ ಬಿಡುಗಡೆ ಕೊಡಪ್ಪ, ಸ್ವರ್ಗಕ್ಕೆ ದಾರಿ ಕೊಡಪ್ಪ. ಎಲ್ಲವರು ನಿನ್ನಲ್ಲಿ ನಂಬಿಕೆ ಇಟ್ಟುಕೊಂಡ ಜೀವಿಸಿ ನಮ್ಮ ಮಕ್ಕಳಾಕಿ ಉಪಯೋಗಿಸಪ್ಪ, ಕೈ ಬಿಡಬೇಡಪ್ಪ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ತಾ ಇದೆ ತಂದೆಯೇ, ಆಮೇನ್. ಈ ಕಾರ್ಯಕ್ರಮವು ಚರ್ಚ್ ಆಫ್ ಗಾಡ್ ಫುಲ್ ಗಾಸ್ಪಲ್ ಚರ್ಚ್ ಚಿತ್ರದುರ್ಗ ವತಿಯಿಂದ ಪ್ರಸಾರವಾಯಿತು.